ನಮಸ್ಕಾರ ಫ್ರೆಂಡ್ಸ್, ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮ್ಮ ಜೊತೆ ಮೆಂತ್ಯ ಸೊಪ್ಪಿನ ಪರಾಟ ಹಾಗೆ ಅದರ ಜೊತೆಗೆ ಕಾಂಬಿನೇಷನ್ ಆಗಿ ಚಟ್ನಿ ರೆಸಿಪಿ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ. ಚಟ್ನಿ ಅಂತೂ ತುಂಬ ಕ್ವಿಕ್ 5 ಮಿನಿಟ್ ಚಟ್ನಿನೇ ಅಂತ ಹೇಳ್ಬೋದು. ಹಾಗೆ ಇದು ಮೆಂತ್ಯ ಸೊಪ್ಪಿನ ಪರಾಟ ಇವಾಗ ಚಳಿಗಾಲ ಸ್ಟಾರ್ಟ್ ಆಗಿದೆ. ಸೊ ಫ್ರೆಶ್ ಆಗಿ ಮೆಂತ್ಯ ಸೊಪ್ಪು ಎಲ್ಲ ಕಡೆ ಸಿಗುತ್ತೆ. ಇದ್ರ ಪರಾಟ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಯಾರಿಗೆಲ್ಲ ನಾರ್ಮಲ್ ದೋಸೆ ಚಪಾತಿ ಇಷ್ಟ ಆಗೋದಿಲ್ವೋ ಅವರು ಬ್ರೇಕ್ಫಾಸ್ಟ್ಗೆ ಟಿಫಿನ್ಗೆ ಎಲ್ಲ ಈ ಥರ ಪರಾಟ ಮಾಡಿ ಕೊಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ಸೊ ಈ ಪರಾಟ ಮಾಡೋದಕ್ಕೆ ಫಸ್ಟಿಗೆ ನಾನಿಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟಿಗೆ ಅಜ್ವೈನ್ ಹಾಕ್ಕೊಂಡಿದ್ದೀನಿ, ವಾಮದ ಕಾಳೇನಿದೆ ನೋಡಿ ಅದನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಅದಕ್ಕೆ ಜೀರಿಗೆನ ಕೂಡ ಹಾಕ್ಕೊಂಡಿದ್ದೀನಿ. ಇದು ಪರಾಟ ಸ್ವಲ್ಪ ಹೆಲ್ತಿಯಾಗಿರಲಿ ಅಂಥೇಳಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇದರಲ್ಲಿ ನೋಡ್ಬೋದು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್, ಕೊತ್ತಂಬರಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಆಪ್ಷನಲ್ ಅದಿಲ್ಲದೆ ಇದ್ರೂ ಕೂಡ ಪರವಾಗಿಲ್ಲ. ಅದಾದಮೇಲೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇತ್ತು. ಸೊ ಅದನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿಣ ಪೌಡರ್, ಹೆಲ್ತಿಗೂ ಒಳ್ಳೆಯದು, ಕಲರ್ ಕೂಡ ಚೆನ್ನಾಗಿರುತ್ತೆ. ಇದು ನಿಜವಾಗ್ಲೂ ಹಾಗೇ ತಿನ್ಬೋದು. ಇದ್ರ ಜೊತೆ ಏನು ಕಾಂಬಿನೇಷನ್ ಇಲ್ಲದೆ ಇದ್ರೂ ಪರವಾಗಿಲ್ಲ. ಬಟ್ ಆದರೂ ಕೂಡ ನಾನಿಲ್ಲಿ ಚಟ್ನಿ ಕಾಂಬಿನೇಷನ್ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ಅರಿಶಿಣ ಆದಮೇಲೆ ಖಾರದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಆಮೇಲೆ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿರೋ ಮೆಂತ್ಯ ಸೊಪ್ಪನ್ನು ಫುಲ್ ಒಂದು ದೊಡ್ಡ ಕಟ್ಟನ್ನು ಹಾಕ್ಕೊಂಡಿದ್ದೀನಿ. ಇದು ಅಫ್ಕೋರ್ಸ್ ನಾನು ಹೆಲ್ತಿಯಾಗಿ ಮಾಡಿರೋದ್ರಿಂದ ಮೆಂತ್ಯ ಸೊಪ್ಪು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಏನು ರುಚಿ ಬದಲಾಗಲ್ಲ, ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಇವಾಗ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಇದನ್ನು ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇವಾಗಲೇ ನೀರು ಹಾಕೋ ಅಗತ್ಯ ಇಲ್ಲ, ಯಾಕಂದರೆ ಮೆಂತ್ಯ ಸೊಪ್ಪು ಕಟ್ ಮಾಡಿ ವಾಶ್ ಮಾಡಿದ್ದೀನಿ ನೋಡಿ, ಅದರಲ್ಲಿ ಕೂಡ ನೀರೆಲ್ಲ ಇರುತ್ತೆ. ಅದಕ್ಕೋಸ್ಕರನೇ ಫಸ್ಟಿಗೆ ಡೈರೆಕ್ಟಾಗಿ ಹೀಗೆ ಮಿಕ್ಸ್ ಮಾಡ್ತೀನಿ. ಹೀಗೆ ಮಿಕ್ಸ್ ಮಾಡಿದ ನಂತರ ಒಂದು ಸ್ವಲ್ಪ ಡ್ರೈ ಅನಿಸಿದಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ಇವಾಗ ವಿಂಟರ್ ಸೀಸನಲ್ಲಿ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಮೆಂತ್ಯ ಸೊಪ್ಪೆಲ್ಲ ತಿನ್ನಲೇಬೇಕು. ನಾವು ಸೀಸನಲ್ಲಿ ಏನು ಬರ್ತದೆ ನೋಡಿ ಅದನ್ನು ತಿನ್ನಲೇಬೇಕು. ಸೊಪ್ಪಿರ್ಬೋದು, ಹಣ್ಣಾಗಿರ್ಬೋದು, ಏನೇ ಇರ್ಬೋದು. ಸೊ ಅದಕ್ಕೆ ನಾನು ಯಾವ ಸೀಸನಲ್ಲಿ ಏನು ಬರುತ್ತೋ ಎಲ್ಲ ಅದೇ ತರಕಾರಿ ತೊಗೊಂಡು ಬರ್ತೀನಿ, ಅದೇ ಹಣ್ಣನ್ನು ತೊಗೊಂಡು ಬರ್ತೀನಿ. ಅದೇ ರೀತಿಯಾಗಿ ಇಲ್ಲಿ ಮೆಂತ್ಯ ಸೊಪ್ಪು, ಬಟಾಣಿ ತುಂಬಾ ಸಿಗ್ತಾ ಇದೆ. ಅದಕ್ಕೆ ಇದನ್ನು ಕೂಡ ತೊಗೊಂಡು ಬಂದಿದ್ದೀನಿ. ಬಟಾಣಿ ಅಂತೂ ತುಂಬಾ ಅದರಿಂದ ಬೇರೆಲ್ಲ ಮಾಡ್ತೀನಿ. ಸೊ ಅದನ್ನು ಕೂಡ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಮೆಂತ್ಯ ಸೊಪ್ಪು ನಮ್ಮ ಕಡೆ ಮುಂಬೈಯಲ್ಲಿ ಇಲ್ಲಿ ಸಿಗ್ತಾ ಇದೆ. 20-25 ರುಪೀಸ್ಗೆ ಒಂದು ದೊಡ್ಡ ಕಟ್ಟೆಲ್ಲ ಸಿಗುತ್ತೆ. ಸೊ ಇದು 25 ರುಪೀಸ್ಗೆ ನನಗೆ ದೊಡ್ಡ ಕಟ್ಟು ಸಿಕ್ತು. ಅದು ಸೊಪ್ಪು ಜಾಸ್ತಿ ಆಯಿತು, ಅದನ್ನು ಕೂಡ ತೆಗೆದಿಟ್ಟಿದ್ದೀನಿ. ಇಲ್ಲಿ ಹಿಟ್ಟನ್ನು ನೋಡ್ಬೋದು, ಈ ರೀತಿಯಾಗಿ ನಾದ್ಕೊಳ್ಬೇಕಾಗತ್ತೆ. ತುಂಬ ಸಾಫ್ಟಾಗಿ ಚೆನ್ನಾಗಿ ಆಗಿದೆ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ನಾದ್ಕೊಂಡು ಬಿಡ್ತೀನಿ. ಅಂದರೆ ಚೆನ್ನಾಗಿ ಸಾಫ್ಟ್ ಆಗಲಿ ಅಂಥೇಳಿ ಎಣ್ಣೆ ಹಾಕಿಬಿಟ್ಟು ಆಮೇಲೆ ನಾದ್ಕೊಳ್ತೀನಿ. ಸೊ ಈ ರೀತಿಯಾಗಿ ಎಣ್ಣೆ ಹಾಕಿಬಿಟ್ಟು ಕಲಿಸ್ಕೊಂಡ್ರೆ ಮೆಂತ್ಯ ಸೊಪ್ಪಿಗೆ ಹಿಟ್ಟು ರೆಡಿಯಾಗಿಬಿಡುತ್ತೆ. ಇದನ್ನು ಬಿಸಿ ಮಾಡ್ಕೊಂಡು ತಿಂದರೆ ಸಖತ್ ರುಚಿಯಾಗಿರುತ್ತೆ. ಸೊ ಹಿಟ್ಟನ್ನು ಹಾಗೆ ನಾನು ಸೈಡಲ್ಲಿ ಇಟ್ಬಿಟ್ಟು ಚಟ್ನಿನ ಕೂಡ ರೆಡಿ ಮಾಡ್ತಾಯಿದ್ದೀನಿ. ನೀವು ಇದೆರಡನ್ನೂ ಒಂದೇ ಸಲ ಮಾಡಿ ತುಂಬಾ ರುಚಿಯಾಗಿರುತ್ತೆ. ಕ್ವಿಕ್ಕಾಗಿ ಕೂಡ ಆಗುತ್ತೆ. ಬೆಳಿಗ್ಗೆ ಬೇಗ ಹೇಳೋ ಏನು ಅಗತ್ಯ ಇಲ್ಲ, ಕ್ವಿಕ್ಕಾಗಿ ಆಗಿಬಿಡುತ್ತೆ. ಇದು ಗೋಧಿ ಹಿಟ್ಟು ಕಲಸಿದ ಥರನೇ. ಅದಾದಮೇಲೆ ಈ ರೀತಿಯಾಗಿ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕಾಗತ್ತೆ. ನೀವು ಚಪಾತಿಗೆಲ್ಲ ಯಾವ ರೀತಿಯಾಗಿ ಉಂಡೆ ಮಾಡ್ತೀರಿ ನೋಡಿ, ಅದೇ ರೀತಿಯಾಗಿ ನಾನು ಉಂಡೆ ಕೂಡ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಅಂದರೆ ನಿಮಗೆ ಎಷ್ಟು ಇದು ಮೆಂತ್ಯ ಸೊಪ್ಪಿನ ಪರಾಟ ಬೇಕೋ ಅಷ್ಟು ಉಂಡೆಗಳನ್ನಾಗಿ ಮಾಡಿ ಈ ರೀತಿಯಾಗಿ ತೆಗೆದಿಟ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಇದನ್ನು ನಾನು ಗೋಧಿ ಹಿಟ್ಟಿಗೆ ಹಾಕಿ ಚಪಾತಿ ಲಟ್ಟಿಸ್ಕೊಳ್ಳೋ ಥರನೇ ಲಟ್ಟಿಸ್ಕೊಳ್ಬೇಕು. ತುಂಬ ತೆಳ್ಳಗೇನು ಲಟ್ಟಿಸ್ಕೊಳ್ಳೋದು ಬೇಕಾಗಿಲ್ಲ. ಮೀಡಿಯಮ್ ಸೈಜಲ್ಲಿ ಲಟ್ಟಿಸ್ಕೊಂಡ್ರೆ ಸಾಕಾಗತ್ತೆ. ಇದು ಯಾಕಂದರೆ ನಿಜವಾಗ್ಲೂ ಎಷ್ಟು ದಪ್ಪ ಇದ್ದರೂ ಅಷ್ಟೇ, ತೆಳ್ಳಗಿದ್ರೂ ಅಷ್ಟೇ, ತಿನ್ನೋದಕ್ಕಂತೂ ಟೇಸ್ಟಿಯಾಗಿಯೇ ಇರುತ್ತೆ. ಸೊ ಈ ರೀತಿಯಾಗಿ ನಾನು ಚಪಾತಿನ ರೆಡಿ ಮಾಡ್ಕೊಂಡ್ಬಿಟ್ಟು ಇವಾಗ ತವಾದ ಮೇಲೆ ಹಾಕ್ಕೊಂಡಿದ್ದೀನಿ. ಯಾವ್ದು ರೀತಿಯಾಗಿ ಚಪಾತಿ ಮಾಡ್ಕೊಳ್ತೀನಿ ಅಂತೇಳಿ ನೋಡ್ಕೊಳ್ಳಿ. ಸೊ ಒಂದು ಸೈಡು ಸ್ವಲ್ಪ ಬೆಸಿ ಆದ ನಂತರ ಅದನ್ನು ಟರ್ನ್ ಮಾಡಿಕೊಂಡು ನೀವು ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಳ್ಳಿ. ಅದಾದಮೇಲೆ ಸೆಕೆಂಡ್ ಸೈಡ್ ಕೂಡ ಬಿಸಿ ಆದ ನಂತರ ಅಲ್ಲಿ ಕೂಡ ಎಣ್ಣೆ ಅಥವಾ ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ತುಪ್ಪ ಆ್ಯಡ್ ಮಾಡಿಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ನಾರ್ಮಲಿ ಪರಾಟ, ಆಲೂ ಪರಾಟ ಇರಲಿ, ಮೆಂತ್ಯ ಸೊಪ್ಪಿನ ಪರಾಟ ಇರಲಿ, ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಳ್ತಾರೆ. ಯಾಕಂದರೆ ರುಚಿ ಚೆನ್ನಾಗಿರುತ್ತೆ ತುಪ್ಪ ಹಾಕೋದ್ರಿಂದ.
ಸೊ ಇವಾಗ ನಾನು ತುಪ್ಪ ಮತ್ತು ಎಣ್ಣೆ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಎರಡೂ ಸೈಡ್ ಕೂಡ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದು ಇವಾಗ ಆಗಿದೆ. ಮೆಂತ್ಯ ಸೊಪ್ಪಿನ ಪರಾಟ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ. ತುಂಬಾ ರುಚಿಯಾಗಿದೆ ಈ ಪರಾಟ. ಇವಾಗ ನಾನು ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಮಾಡಿರೋ ಚಟ್ನಿನ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಈ ಪರಾಟ, ಚಪಾತಿ, ಪೂರಿ, ಇಡ್ಲಿ, ದೋಸೆ ಕೂಡ ಹಾಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಸೊ ಈ ಚಟ್ನಿ ಮಾಡೋದಕ್ಕೆ ಸ್ವಲ್ಪ ಕೊತ್ತಂಬರಿ ಬೀಜ, ಆಮೇಲೆ ಒಣಮೆಣಸಿನ್ಕಾಯಿ ಕಲರ್ ಚೆನ್ನಾಗಿರುತ್ತೆ ಅಂಥೇಳಿ ಹಸಿಮೆಣಸಿನ್ಕಾಯಿ ಕೂಡ ಬಳಸ್ಬೋದು. ಅದಾದಮೇಲೆ ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಪರಿಮಳ ಬರೋಷ್ಟು ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ. ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಸೊ ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಇದ್ರ ಜೊತೆಗೆ ಟೊಮೆಟೊ ಹಣ್ಣನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸುಲಭವಾಗಿ ಕ್ವಿಕ್ಕಾಗಿ ಮಾಡುವಂಥ ಚಟ್ನಿ, ಈಸಿಯಾಗಿ ಮಾಡ್ಕೊಳ್ಬೋದು. ಅಲ್ಲಿ ಪರಾಟ ಜಸ್ಟ್ ಹಾಕೋಷ್ಟರಲ್ಲಿ ಈ ಚಟ್ನಿ ಕೂಡ ರೆಡಿ ಆಗುತ್ತೆ. ಸೊ ಪರಾಟ ನಾನು ಹಿಟ್ಟು ಕಲಸಿಟ್ಟಾಗ ಈ ಚಟ್ನಿನ ರೆಡಿ ಮಾಡ್ಕೊಂಡಿದ್ದು. ಇವಾಗ ಇದು ಫ್ರೈ ಆದ ನಂತರ ಇದನ್ನು ಸ್ವಲ್ಪ ಒಂದು 2 ನಿಮಿಷ ಮುಚ್ಚಿ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಸ್ವಲ್ಪ ತಣ್ಣಗಾದಮೇಲೆ ನಾವು ಇದನ್ನು ರುಬ್ಕೊಳ್ಬೇಕಾಗತ್ತೆ. ಉಪ್ಪನ್ನು ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು. ಸಖತ್ತಾಗಿರುತ್ತೆ ಈ ಚಟ್ನಿ, ತುಂಬಾ ರುಚಿಯಾಗಿರುತ್ತೆ. ಸೊ ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಂಡು ಬಿಟ್ಟಿದ್ದೀನಿ, ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು. ಸೊ ಈ ಚಟ್ನಿ ಕೂಡ ರೆಡಿ ಆಯಿತು ಇಲ್ಲಿಗೆ. ಸೊ ನೋಡಿದ್ರಲ್ಲಿ ಎಷ್ಟು ಚೆನ್ನಾಗಿ ಚಟ್ನಿ ಕೂಡ ರೆಡಿ ಆಯಿತು ಕಾಂಬಿನೇಷನ್ ಆಗಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ.